ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪವನ್ನು ಮಾಡಿ ಇವತ್ತು ಸಮಾಜದಲ್ಲಿರುವಂಥ ಅಸಮಾನತೆ ಇವು ಎಲ್ಲವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನುಭವ ಮಂಟಪದಲ್ಲಿ ಎಲ್ಲ ಶರಣರನ್ನು ತಗೊಂಡು ಮೊದಲನೇ ಒಂದು ಸಂಸತ್ತು ಥರ ನಡೆಸಿ ಇವತ್ತು ಜಗತ್ತಿಗೆ ಸಮಾನತೆಯ ಒಂದು ಸಂದೇಶ ಕೊಟ್ಟು ಇವತ್ತು ನಾವೆಲ್ಲ ಹಿಂದುಳಿದವರು, ದಲಿತರು ಎಲ್ಲರೂ ಕೂಡ ಒಂದೇ ಅಂತನೋ ಒಂದು ಸಂದೇಶ ಹೇಳಿ ಇವತ್ತು ಜಗತ್ತಿನಲ್ಲಿ ಒಂದು ಮಾದರಿಯಾಗಿ ಇವತ್ತು ಬಸವಣ್ಣನವರ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಯಕವೇ ಕೈಲಾಸ ಅಂತ ನಾವು ಸಂದೇಶ ಇವತ್ತು ಎಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಯಾಕಂದರೆ ಕಾಯಕದಲ್ಲಿ ಯಾವುದೇ ಕಾಯಕ ಇರಲಿ, ಅದು ಯಾವುದು ದೊಡ್ಡದು ಸಣ್ಣದು ಅಂತಿಲ್ಲ. ಕಾಯಕದಲ್ಲಿ ನಿಷ್ಠೆ ಇದ್ದರೆ ಅದು ಕಾಯಕವೇ ಕೈಲಾಸ ಆಗುತ್ತೆ ಅಂತ ನಾವೊಂದು ಮಾತು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಬಸವಣ್ಣನವರ ಒಂದು ಏನು ವಚನ ಮೂಲಕ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ, ಆ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ನಮ್ಮ ದೇಶದ ಮತ್ತು ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಂದು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಶ್ರೀ ಗುರು ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇವತ್ತು 893ನೆಯ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಧನ್ಯವಾದ.